ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಪುರಾಣಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಗುರುಗಳ ಜೊತೆ ಚರ್ಚೆಯನ್ನ ಮಾಡೋಣ. ನಿಮಗೆ ಗೊತ್ತಿಲ್ಲದಂತಹ ರಾಮಾಯಣ, ನಿಮಗೆ ಗೊತ್ತಿಲ್ಲದಂತಹ ಮಹಾಭಾರತ, ಅನ್ಟೋಲ್ಡ್ ಸ್ಟೋರೀಸ್, ಹಿಡನ್ ಟ್ರೂತ್ಸ್, ಇದ್ರ ಬಗ್ಗೆ ಬೆಳಕು ಚೆಲ್ತಾ ಹೋಗೋಣ. ಒಬ್ಬ ರಾವಣ ಸಾಮಾನ್ಯ ವ್ಯಕ್ತಿಯಾಗಿ ಆತನಿಗೆ 10 ತಲೆ ಇದ್ದಿದ್ದು ನಿಜನಾ? ಇದ್ರ ಬಗ್ಗೆ ತಿಳಿಸ್ಕೊಡಿದ್ರು. ರಾವಣನಿಗೆ ಇದ್ದಂತಹ ಜ್ಞಾನ ಅದೆಂತ ಅಪಾರ ಜ್ಞಾನ ಇತ್ತು ಅಂತಂದ್ರೆ ಮೈ ಜುಮ್ ಅನಿಸ್ಬಿಡುತ್ತೆ ಒಂದು ಕ್ಷಣ. ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ರಾವಣ. ಅಷ್ಟು ಧೈರ್ಯ ಇದ್ದಂತಹ ರಾಮ ಮುಂದೆನೆ ನಿಂತ್ಕೊಂಡು ಫೈಟ್ ಮಾಡ್ಬೋದಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಯಾಕೆ ಅಂತ ಗುರುಗಳು? ಅವನ ಕಣ್ಣು ಮುಂದೆ ಯಾರು ಬರ್ತಾರೋ ಅವರ ಅಪೋಸಿಟ್ ಇದ್ದವರ ಶಕ್ತಿಯೆಲ್ಲ ಇವನಿಗೆ ದಾರಿ ಬಂದ್ಬಿಡುತ್ತೆ. ಈ ಲಕ್ಷ್ಮಣ ರೇಖೆ ರಾಮಾಯಣದಲ್ಲಿ ಏನಿದೆ, ಆ ಲಕ್ಷ್ಮಣ ರೇಖೆ ಅನ್ನುವಂಥದ್ದೇ ಸುಳ್ಳು ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ಈಗಲೂ ಕೂಡ ನಡೀತಾರೆ. ರಾಮ ಕಥೆಯನ್ನ ಹೇಳುವಂತ ಒಂದು ವ್ಯಕ್ತಿ ಏನಿದ್ರಲ್ಲ, ಅವರು ಆ ಒಂದು ಲಕ್ಷ್ಮಣ ರೇಖೆ ಎನ್ನುವಂತಹ ಸಂದರ್ಭವನ್ನ ಹುಟ್ಟು ಹಾಕಿರಬಹುದು ಅನ್ನುವಂತ ಮಾತು ಕೂಡ ಇದೆ. ಇನ್ನು ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಲಕ್ಷ್ಮಣ ರೇಖೆ ಚಿಕ್ಕದಾಗಿರ್ಲಿಲ್ಲ, ಅದು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಉದ್ದದ ಸೇತುವೆ ಆಗಿತ್ತಂತೆ, ಬ್ರಿಡ್ಜ್.